ಆತ್ಮೀಯ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ಏನು ವಾರ್ಕರಿ ಸಂಪ್ರದಾಯದ ಪ್ರಕಾರ ಸಂತ ತುಕಾರಾಮ್ ಮಹಾರಾಜರು ನೀಡಿರುವಂತಹ ಭಾರತಕ್ಕೆ ಬಹುದೊಡ್ಡ ಕೊಡುಗೆ. ವಾರ್ಕರಿ ಸಂಪ್ರದಾಯದ ಪ್ರಕಾರ ಏನು ಆಷಾಢ ಏಕಾದಶಿ ಇದೆ, ಇದು ವಾರ್ಕರಿ ಸಂಪ್ರದಾಯಸ್ಥರಿಗೆ ಅಥವಾ ಪಂಢರಪುರದ ವಿಠ್ಠಲ ಮಹಾರಾಜರ ಭಕ್ತರಿಗೆ ಬಹಳ ಪವಿತ್ರವಾಗಿರ್ತಕ್ಕಂಥ ದಿನ. ಏನು ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಪಂಢರಪುರದ ಪಂಢರಿನಾಥ ಅಂತ ಕರೆಯುವಂತಹ ಏನು ವಿಠ್ಠಲನ ದೇವಸ್ಥಾನ ಇದೆ. ಇಲ್ಲಿ ಏನು ಸಂಪ್ರದಾಯದ ಪ್ರಕಾರ ಪ್ರತಿ ಈ ಒಂದು ಏನು ದೊಡ್ಡ ಏಕಾದಶಿಗೆ ಲಕ್ಷಾಂತರ ಜನ, ಕಮ್ಮಿ ಅಂದ್ರೂ ಕೂಡ ಒಂದು 25-30 ಲಕ್ಷ ಜನ ಸೇರುವಂಥ ನಿರೀಕ್ಷೆ ಇದೆ. ವಿಶೇಷ ಏನಪ್ಪ ಅಂದರೆ ಒಬ್ಬ ರೈತನೊಂದಿಗೆ ಏನು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳೇ ಇಲ್ಲಿ ಪೂಜಾ ಕೈಂಕರ್ಯವನ್ನು ಕೈಗೊಳ್ಳುವಂಥದ್ದು. ಇಂತಹ ಒಂದು ಸಂಪ್ರದಾಯ ಇವತ್ತು ನಾವೇನು ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದೀವಿ. ಮಹಾರಾಷ್ಟ್ರದ ಹೋಗುವಂತಹ ಏನು ಕೊಲ್ಹಾಪುರ ಮತ್ತು ಸೊಲ್ಲಾಪುರ ಹೈವೇ ಇದೆ, ಈ ಹೈವೇಯಲ್ಲಿ ಕಂಡು ಬಂದಿರತಕ್ಕಂಥ ದೃಶ್ಯ ಕಾವ್ಯಗಳು ಸಾಕಷ್ಟು ಜನ ಕಾಲ್ನಡಿಗೆಯಿಂದಾನೇ ಏನು ಪ್ರತಿಯೊಂದು ರಾಜ್ಯದಿಂದ ಅಂದರೆ ಇಡೀ ಭಾರತ ದೇಶದ ಎಲ್ಲೆಲ್ಲಿ ಪಂಢರಪುರದ ಭಕ್ತರಿದ್ದಾರೆ ಅವರೆಲ್ಲರೂ ಕೂಡ ಕಾಲ್ನಡಿಗೆಯಿಂದ ಹೋಗ್ತಾರೆ. ಈ ಸಂದರ್ಭದಲ್ಲಿ ಅನೇಕ ಭಜನೆಗಳನ್ನು ಕೀರ್ತನೆಗಳನ್ನು ಮಾಡುವಂತಹ ದೃಶ್ಯ ಸರ್ವೇ ಸಾಮಾನ್ಯವಾಗಿತ್ತು. ಈ ಏನು ಹೈವೇ ಉದ್ದಕ್ಕೂ ಕೂಡ ನಾವು ಕರ್ನಾಟಕದಿಂದ ಬರುವ ಕರ್ನಾಟಕದಲ್ಲಿಯೂ ಕೂಡ ಈ ರೀತಿಯ ಕಾಲ್ನಡಿಗೆಯಿಂದ ಜನ ಹೋಗ್ತಾ ಇದ್ರು. ಅದೇ ರೀತಿ ಮಹಾರಾಷ್ಟ್ರದಲ್ಲಿಯೂ ಕೂಡ ಹೋಗುವಂತಹ ದೃಶ್ಯ ನಾವು ನೋಡಿದ್ವಿ. ಏನು ವಾರ್ಕರಿ ಸಂಪ್ರದಾಯವನ್ನು ಹುಟ್ಟಿ ಹಾಕಿರ್ತಕ್ಕಂಥ ಸಂತ ತುಕಾರಾಮ್ ಮಹಾರಾಜರು ಮತ್ತು ಸಂತ ನಾಮದೇವ್ ಮಹಾರಾಜರ ದಿಂಡಿಗಳು, ಬಹಳ ದೊಡ್ಡ ದಿಂಡಿಗಳು ಸಹ ಇಲ್ಲಿ ಆಗಮಿಸುವಂಥದ್ದು. ಒಟ್ಟಾರೆಯಾಗಿ ಭಾರತ ದೇಶ ಒಂದು ಭಕ್ತರ ನಾಡು. ಅದರಲ್ಲೂ ಕೂಡ ವಿಶೇಷವಾಗಿ ಪಂಢರಪುರದಕ್ಕೆ ಹಲವಾರು ವಿಚಾರಗಳು, ಹಿನ್ನೆಲೆಗಳು ಕೂಡ ಇದ್ದಾವೆ. ಒಂದು ಏನು ವಿಚಾರದ ಪ್ರಕಾರ ಇದು ಭಗವಾನ್ ಗೌತಮ್ ಬುದ್ಧರ ಒಂದು ಏನು ಬುದ್ಧ ವಿಹಾರ ಆಗಿತ್ತು. ಅದನ್ನೇ ಕಾಲಾಂತರದಲ್ಲಿ ಏನು ಕ್ರಿಯೆಗೆ ಪ್ರತಿಕ್ರಿಯೆ ಅನ್ನುವ ಹಾಗೆ ಬೇರೆ ಬೇರೆ ಬದಲಾವಣೆಗಳನ್ನ ಮಾಡುವ ಮೂಲಕ ಇದನ್ನು ಪಂಢರಪುರದ ಪಂಢರಿನಾಥ ದೇವಸ್ಥಾನ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಒಟ್ಟಾರೆಯಾಗಿ ವಾರ್ಕರಿ ಸಂಪ್ರದಾಯ ಏನು ಹುಟ್ಟಿತು, ಇದು ಮನುಷ್ಯನ ಒಳಿತಿಗಾಗಿ ಮತ್ತು ಸಮಾನತೆಗಾಗಿ ಹೋರಾಟ ಮಾಡಿರ್ತಕ್ಕಂಥ ಸಂತ ತುಕಾರಾಮ್ ಮಹಾರಾಜರು ಮತ್ತು ಸಂತ ನಾಮದೇವ್ ಮಹಾರಾಜರ ಒಂದು ದಿಂಡೆಗಳು ಏನು ಇಡೀ ದೇಶದ ಮೂಲೆ ಮೂಲೆಯಿಂದ ಬಂದು ಒಟ್ಟಾರೆ ಒಂದು ಏನು ಲೆಕ್ಕದ ಪ್ರಕಾರ 30-35ಕ್ಕೂ ಹೆಚ್ಚು ಲಕ್ಷಗಳಷ್ಟು ಜನ ಇಲ್ಲಿ ಸೇರ್ತಾರೆ, ದರ್ಶನವನ್ನು ಪಡಿತಾರೆ ಅನ್ನುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಸಂಘರ್ಷ ನ್ಯೂಸ್ ಕೂಡ ನಾವು ಮಹಾರಾಷ್ಟ್ರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಈ ಒಂದು ಎಲ್ಲ ಚಿತ್ರಣಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ. ಕೆಲಸ ಯಾಕೆ ಇಷ್ಟು ಮಾಡತ್ತೀವಿ? ನೋಡಿ ಎಲ್ಲ ಎಷ್ಟು ಕಾನ್ಫರೆನ್ಸಿ ಕೆಲಸ ಮಾಡಬೇಕಿದ್ರೆ
ಇಲ್ಲಿ ತಗೊಂಡು ಒಮ್ಮೆ ತರಿಸ್ಬೇಡ